ದೆಹಲಿಗೆ ದುರ್ಗೇಶ್ ನೀಡ್ತಾರೆ. ದುರ್ಗೇಶ್ 2 ವರ್ಷ ಬಹಳ ಸಂಪೂರ್ಣವಾಗಿ ಅದ್ಭುತವಾಗಿ ನಿರ್ವಹಿಸಿರುವ ಕಾಂಗ್ರೆಸ್ನಲ್ಲಿ ಪದೇ ಪದೇ ಸಿಎಂ ಕೂಗು ಆಗಾಗ ಕೇಳಿ ಬರ್ತಲೇ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗುತ್ತೆ ಅಂತಲೂ ಕೇಳಿ ಬರ್ತಾ ಇದೆ. ಡಿಸಿಎಂ ಸ್ಥಾನ ಒಂದಿರೋದನ್ನ 3 ಮಾಡಿ ಅಂತಾನೂ ಹೇಳ್ತಾ ಇದ್ದಾರೆ. ಮತ್ತೊಂದ್ ಕಡೆ ಹೋಗಿ ಬಂದು ಈ ಸೆಪ್ಟೆಂಬರ್ ಕ್ರಾಂತಿ ಅಕ್ಟೋಬರ್ ಕ್ರಾಂತಿ ಅಂತ ಇದ್ದಾರೆ. ಸೊ ಏನಾಗ್ತಾ ಇದೆ, ಅದರ ಜೊತೆಗೆ ಈ ದೆಹಲಿಗೆ ಹೋಗ್ತಾ ಇರೋದ್ರ ಬಗ್ಗೆ ನಾವು ಹೇಗೆ ಅರ್ಥ ಮಾಡ್ಕೋಬಹುದು ಇದನ್ನ ದುರ್ಗೇಶ್? ಎಸ್ ವಿದ್ಯಾ, ಏನು 2 ವರ್ಷ ಸಂಭ್ರಮದಲ್ಲಿರಬೇಕಂತ ಕಾಂಗ್ರೆಸ್ ಸರ್ಕಾರ ಈ ಒಂದು ಸಚಿವರ ಅಸಮಾಧಾನ, ಶಾಸಕರ ಆರೋಪಗಳು, ಅಸಹಕಾರ, ಅನುದಾನ ಸಿಗ್ತಿಲ್ಲ, ಈ ಎಲ್ಲ ಅಂಶಗಳನ್ನು ನೋಡೋದಾದರೆ ಸೆಪ್ಟೆಂಬರ್ ಕ್ರಾಂತಿಗೆ ಇದೊಂದು ಮುನ್ನಡಿ ಆಯ್ತಾ ಅನ್ನುವಂಥದ್ದು KN ರಾಜಣ್ಣ ಹೇಳಿರುವಂಥ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸದನ ಮಾಡ್ತಾ ಇದೆ. ಅದರ ಜೊತೆಗೆ CM ಸಿದ್ದರಾಮಯ್ಯ ಅವರು ಕುರ್ಚಿ ಬಿಟ್ಕೊಡ್ತಾರಾ, KPCC ಅಧ್ಯಕ್ಷ ಸ್ಥಾನಕ್ಕೆ DK ಶಿವಕುಮಾರ್ ಅವರು ರಾಜೀನಾಮೆ ನೀಡ್ತಾರೆ. ಅದರ ಜೊತೆಗೆ 2028ರ ಚುನಾವಣೆ ಒಂದು ಕಡೆ ಆದರೆ ರಾಜ್ಯದಲ್ಲಿ DCM 4 ಹುದ್ದೆಗಳು ಮಾಡಬೇಕು ಅನ್ನೋಂಥ ಕೂಗು ಕೂಡ ಕೇಳಿಬರ್ತಾ ಇರುವಂಥದ್ದು. ಈ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಈ ಒಂದು ಕಾಂಗ್ರೆಸ್ ಪಾಳದಲ್ಲಿ ಆಗ್ತಿರುವಂತಹ ಈ ಒಂದು ದಂಗಲ್, ಯಾಕಂದರೆ CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ದೆಹಲಿಗೆ ತೆರಳುತ್ತಿದ್ದಾರೆ. ನಾಳೆ 11 ಗಂಟೆಗೆ ಒಂದು ಫ್ಲೈಟ್ ಇರುವಂಥದ್ದು. CM ಸಿದ್ದರಾಮಯ್ಯ 3 ದಿನಗಳ ಕಾಲ ಅಲ್ಲಿದ್ದರೆ DCM DK ಶಿವಕುಮಾರ್ ಅವರು ಕೂಡ ಈಗಾಗಲೇ ದೆಹಲಿ ಪ್ರವಾಸದಲ್ಲಿದ್ದಾರೆ. ಈ ಎಲ್ಲ ಅಂಶಗಳ ನಡುವೆ ಸುರ್ಜೇವಾಲಾ KPCCಯ ಕಚೇರಿಯಲ್ಲಿ ಶಾಸಕರ ಸಭೆಯನ್ನು ಮಾಡ್ತಿದ್ದಾರೆ. ಸಚಿವರ ಮೇಲೆ ಆರೋಪಗಳು ಮಾಡ್ತಿರುವಂಥ ಶಾಸಕರ ಅಳಲನ್ನು, ಅನುದಾನದ ಸಮಸ್ಯೆನ ಎಲ್ಲವನ್ನೂ ಕೂಡ ಗಮನಿಸಿದ್ದಾರೆ. ಆದರೆ 136-138 ಶಾಸಕರನ್ನು ಈ ಒಂದು ಸಭೆಗೆ ಕರೆದು ಆಹ್ವಾನ ಮಾಡಿ ಒಂದು ಅವರ ಸಮಸ್ಯೆಗಳನ್ನು ಕೇಳೋದರ ಹಿಂದೆ ಏನಿದೆ ಅನುಮಾನ ಅನ್ನುವಂಥದ್ದು ಸಾಕಷ್ಟು ಕಾಡುವಂಥದ್ದು. ಯಾಕಂತಂದರೆ ಈ ಒಂದು ಸುರ್ಜೇವಾಲಾ ಅವರ ಸಭೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರುವಂಥದ್ದು. ಈಗಾಗಲೇ ಆಗ್ತಿರುವಂಥ ಬಿಹಾರ್ ಚುನಾವಣೆ ಆಗಿರ್ಬೋದು, ಮುಂಬರುವ ಚುನಾವಣೆಗಳು, ರಾಜ್ಯದಲ್ಲಿರುವಂಥ ಸ್ಥಳೀಯ ಮಟ್ಟದ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಿರ್ಬೋದು, ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ನೋಡೋದಾದರೆ ಈ ಒಂದು ರಾಜ್ಯಪಾಳ್ಯದಲ್ಲಿ CM ಸಿದ್ದರಾಮಯ್ಯ ಒಂದು CM ಬದಲಾವಣೆ ಪಟ್ಟಣ ಮಾಡ್ತಿದ್ದಾರೆ. DK ಶಿವಕುಮಾರ್ ಅವರು ಹೇಳುವಂಥ ಆರೋಪಕ್ಕೆ, ಪವರ್ ಶೇರಿಂಗ್ ಆಗಿದೆ ಅನ್ನುವಂಥ ಆರೋಪಕ್ಕೆ KPCC ಅಧ್ಯಕ್ಷ ಸ್ಥಾನವನ್ನು ನಾನು ಬಿಟ್ಟು ಕೊಡಲ್ಲ ಅನ್ನುವಂಥ ಮಾತು ಕೂಡ ಚರ್ಚೆ ಆಗ್ತಿರುವಂಥದ್ದು. ಅದರ ನಡುವೆ 2028 ಚುನಾವಣೆಗೆ ನಾನೇ CM ಅನ್ನುವಂಥ ಮಾತನ್ನು ಸತೀಶ್ ಜಾರಕಿಹೊಳಿ ಅವರು ಹೇಳ್ತಿದ್ದಾರೆ. ಹೀಗಾಗಿ ರಾಜ್ಯ ರಾಜಕೀಯದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಎಲ್ಲವೂ ಕೂಡ ಈಗಾಗಲೇ ಬೆಳಕಿಗೆ ಬಂದಿರುವಂಥದ್ದು. ಸುರ್ಜೇವಾಲಾ ಅವರ ಸಭೆಯಿಂದ ಸಾಕಷ್ಟು ಸಚಿವರ ಅಸಮಾಧಾನ, ಸಚಿವರು ನಡುವಂಥ ಏನು ತಿಕ್ಕಾಟ ನಡೀತಾ ಇದೆ. DCM DK ಶಿವಕುಮಾರ್ಗೆಲ್ಲ ಅವರ ಪರ ಕೆಲವೊಂದಿಷ್ಟು ಶಾಸಕರು ಬ್ಯಾಟಿಂಗನ್ನು ಮಾಡ್ತಾರೆ, ಸಚಿವರು ಬ್ಯಾಟಿಂಗ್ ಮಾಡ್ತಾರೆ. ಇತ್ತ CM ಸಿದ್ದರಾಮಯ್ಯ ಮುಂದಿನ ಅವಧಿ ಪೂರ್ಣಾವಧಿಯ ಒಂದು CM ಆಗಿರಬೇಕು ಅಂತ ಕೂಗನ್ನು ಎತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಆಗ್ತಿರುವಂಥ ಬದಲಾವಣೆಗಳು, ಸೆಪ್ಟೆಂಬರ್ ಕ್ರಾಂತಿ ಅಂದರೆ CM ಬದಲಾವಣೆ ಆಗ್ತಾರ ಅನ್ನೋದು ಕೂಡ ಭಾಳಷ್ಟು ಚರ್ಚೆ ಆಗ್ತಿದೆ. ಪವರ್ ಶೇರಿಂಗ್ ಮಾತನ್ನು DCM DK ಶಿವಕುಮಾರ್ ಹೇಳ್ತಿದ್ದಾರೆ. ಅವ್ರ ಪರವಾಗಿ ಕೆಲವೊಂದಿಷ್ಟು ಸ್ವಾಮೀಜಿಗಳು, ಶ್ರೀಗಳು ಕೂಡ ಈಗಾಗಲೇ ಬೆಂಬಲವನ್ನು ಕೊಟ್ಟಿರುವಂಥದ್ದು, ಸಚಿವರು ಕೂಡ ಬೆಂಬಲವನ್ನು ಕೊಡ್ತಿದ್ದಾರೆ. ಆದರೆ CM ಸಿದ್ದರಾಮಯ್ಯ ಅಹಿಂದ ನಾಯಕರಾಗಿ ಗುರುತಿಸಿಕೊಂಡಿರೋದ್ರಿಂದ ಅವರನ್ನು ಏನು ದೇವರಾಜ್ ಅರಸು ಅವರ ಒಂದು ಸಾಧನೆ ಇದೆ ಅದನ್ನು ಮಾಡೋದಕ್ಕೆ ಅವಕಾಶ ಮಾಡಿ ಕೊಡ್ತಾರೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಹೀಗಾಗಿ ನಾಳೆ CM ಸಿದ್ದರಾಮಯ್ಯ ಹೌದು, ಶಾಸಕರುಗಳ ಬೆಂಬಲ ಯಾರಿಗೆ ಹೆಚ್ಚಾಗಿದೆ ಅನ್ನುವಂಥದ್ದು ಬಹಳ ಪ್ರಮುಖವಾಗುತ್ತೆ. ಮತ್ತೊಂದು ಕಡೆ ಈ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ 2 ವರ್ಷದಲ್ಲಿ DK ಶಿವಕುಮಾರ್ ಎಷ್ಟು ಸಲ ಡೆಲ್ಲಿಗೆ ಹೋಗಿ ಬಂದಾಗೆಲ್ಲ ತಮಗೆ ಏನು ಇತ್ತೋ ಈಡೇರಿಕೆ ಮಾಡ್ಕೊಂಡೇ ಬಂದಿದ್ದಾರೆ. ನಾವೇನು ಆಗಬೇಕಿತ್ತು ಅದನ್ನೆಲ್ಲ ಈಡೇರಿಸ್ಕೊಂಡೇ ಬಂದಿದ್ದಾರೆ. ಸೊ ಇದನ್ನು ಗಮನಿಸಿದಾಗ ಸಿದ್ದರಾಮಯ್ಯ ಎಲ್ಲೋ ಒಂದು ಕಡೆ ಹಿನ್ನಡೆ ಆಗಿದೆ. ಎಕ್ಸಾಂಪಲ್ ತಗೊಳ್ಳೋಣ, ಹಾಸನದಲ್ಲಿ ಸಿದ್ದರಾಮೋತ್ಸವ ಮಾಡಕ್ ಬಿಡ್ಲಿಲ್ಲ, ಹೆಸರು ಬದಲಾಯಿಸಿದ್ರು. ಪರಮೇಶ್ವರ್ ಅವರಿಗೆ ಮೀಟಿಂಗ್ ಮಾಡಕ್ ಬಿಡ್ಲಿಲ್ಲ, ಕ್ಯಾನ್ಸಲ್ ಮಾಡಿಸಿದ್ರು. ಜಾತಿ ಜನಗಣತಿ ಮೊನ್ನೆ ನೋಡೋದಾದ್ರೆ ಅಲ್ಲೂ ಕೂಡ ಸಿದ್ದರಾಮಯ್ಯಗೆ ಹಿನ್ನಡೆ, DK ಶಿವಕುಮಾರ್ ಅವ್ರಿಗೆ ಮುನ್ನಡೆ. ಸೊ ಇವೆಲ್ಲವನ್ನ ಗಮನಿಸಿದಾಗ ಏನೋ ಒಂದು ಆಗ್ಬೋದಾ ಸೆಪ್ಟೆಂಬರ್ನಲ್ಲಿ? ಸ್ವಲ್ಪ ದಟ್ಟವಾಗಿ ಕಾಡುತ್ತಲ್ವಾ ದುರ್ಗೇಶ್? ಖಂಡಿತ ವಿದ್ಯಾ, ಏನು ಪವರ್ ಶೇರಿಂಗ್ ಮಾತಿನ ಮೂಲಕ ಒಂದು ರಾಜ್ಯದಲ್ಲಿ 50-50 ಅಧಿಕಾರ ಸೂತ್ರವನ್ನು ಬೆಳಕಿಗೆ ತಂದಿದ್ದೆ DK ಶಿವಕುಮಾರ್. ಈ ಒಂದು ಹೇಳಿಕೆ ಬೆನ್ನಲ್ಲೇ CM ಸಿದ್ದರಾಮಯ್ಯ ಪರ ಇರುವಂಥ ಸಚಿವರು, ಶಾಸಕರೆಲ್ಲರೂ ಕೂಡ ಪೂರ್ಣಾವಧಿ CM ಸಿದ್ದರಾಮಯ್ಯ ಆಗಿರಬೇಕು ಅನ್ನುವಂಥ ಕೂಗನ್ನು ಎತ್ತಿದ್ರು. ಆದರೆ DCM DK ಶಿವಕುಮಾರ್ಗೆ ಹೈಕಮಾಂಡ್ ಬಲ ಇದೆಯಾ ಅನ್ನೋದು ಕೂಡ ಭಾಳಷ್ಟು ಚರ್ಚೆ ಆಗ್ತಿರುವಂಥದ್ದು. ಇವತ್ತು ಸುರ್ಜೇವಾಲಾ ಅವರು ಸಭೆ ನಡೆಸಿದ ಸಂದರ್ಭದಲ್ಲೂ ಕೂಡ ಕೆಲವೊಂದಿಷ್ಟು ಶಾಸಕರು DCM DK ಶಿವಕುಮಾರ್ ಅವರ ಪರ ಬ್ಯಾಟನ್ನು ಬೀಸಿದ್ದಾರೆ. ಅದರ ಜೊತೆಗೆ ಸುರ್ಜೇವಾಲಾ ಅವರು ಕೂಡ ಒಂದು ಹೇಳಿಕೆಯನ್ನು ನೀಡಿರುವಂಥದ್ದು ಏನಂತಂದರೆ, ಪಕ್ಷದಲ್ಲಿ ಇರುವಂಥ ತೀರ್ಮಾನಗಳನ್ನು ತೆಗೆದುಕೊಳ್ಳೋದು ನಾವು, ಹೈಕಮಾಂಡ್ CM ಬದಲಾವಣೆ ವಿಚಾರವನ್ನು ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಹೀಗಾಗಿ ಪಕ್ಷದ ತೀರ್ಮಾನಗಳನ್ನು ನೀವು ಪ್ರಶ್ನೆ ಮಾಡೋದು ಬೇಡ, ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ, ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಕ್ಕೆ ಒತ್ತು ಕೊಡಿ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಒತ್ತು ಕೊಡಿ ಅನ್ನುವಂಥ ಒಂದು ಖಡಕ್ ಸಂದೇಶವನ್ನು ಕೊಟ್ಟಿರುವಂಥದ್ದು. ಅದರ ಜೊತೆಗೆ DCM DK ಶಿವಕುಮಾರ್ ಹೈಕಮಾಂಡ್ ನಾಯಕರ ಜೊತೆ ಇರುವಂಥ ಒಂದು ಸಂಬಂಧ, ಯಾಕಂದರೆ CM ಸಿದ್ದರಾಮಯ್ಯ ಪರ ಇರುವಂಥ ಕೆಲವೊಂದಿಷ್ಟು ಸಚಿವರು ಮಾಡ್ತಿರುವಂಥ ಕಾರ್ಯಕ್ರಮಗಳಿಗೆ ಬ್ರೇಕ್ ಹಾಕುವಂಥ ಕೆಲಸವನ್ನು DCM DK ಶಿವಕುಮಾರ್
ನೇರವಾಗಿಯೇ ಮಾಡಿದರು. ಹೀಗಾಗಿಯೇ DCM DK ಶಿವಕುಮಾರ್ ವರ್ಸಸ್ ಅಹಿಂದ ನಾಯಕರು CM ಸಿದ್ದರಾಮಯ್ಯ ಬಣದ ಆಪ್ತ ಸಚಿವರು ಕೆಲವೊಂದಿಷ್ಟು ಆರೋಪಗಳನ್ನ ಮಾಡ್ತಿರುವಂಥದ್ದು. ಹೀಗಾಗಿಯೇ ಏನು CM ಸಿದ್ದರಾಮಯ್ಯ ಬದಲಾವಣೆ ಅಂದರೆ KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು, ಅದರ ಜೊತೆಗೆ ರಾಜ್ಯದಲ್ಲಿ ದಲಿತ CM ಆಗಬೇಕು ಅನ್ನೋಂಥ ಕೂಗನ್ನು ಕೂಡ ಎತ್ತಿರುವಂಥದ್ದು. DK ಶಿವಕುಮಾರ್ ಅವರಿಗೆ CM ಸ್ಥಾನ ತಪ್ಪಿಸೋದಕ್ಕೆ ಸಾಕಷ್ಟು CM ಸಿದ್ದರಾಮಯ್ಯ ಆಪ್ತರಿರುವಂತಹ ಸಚಿವರೇ ಕೆಲವೊಂದಿಷ್ಟು ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಅನ್ನೋದು ಕೂಡ ಈಗಾಗಲೇ ಸಾಬೀತಾಗಿರುವಂಥದ್ದು. ಈ ನಿಟ್ಟಿನಲ್ಲಿ 2028ಕ್ಕೂ ಮುನ್ನ ದಲಿತ CM ಆಗ್ತಾರೆ, 2028ಕ್ಕೆ ನಾನೇ CM ಅನ್ನುವಂಥ ಹೇಳಿಕೆಯನ್ನು ಸತೀಶ್ ಜಾರಕಿಹೊಳಿ ಕೊಟ್ಟಿರುವಂಥದ್ದು. ಹೀಗಾಗಿ ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ಸಿನ ಎಲ್ಲವೂ ಸರಿಯಿಲ್ಲ ಅನ್ನೋದು ಸಾಕಷ್ಟು ಬಾರಿ ಸಾಬೀತಾಗ್ತಾ ಇದೆ. DK ಶಿವಕುಮಾರ್ ಇದೆಲ್ಲವನ್ನು ಮೀರಿ CM ಆಗ್ತಾರ, 2028ರ ಒಳಗೆ CM ಆಗ್ತಾರೆ ಅನ್ನೋದು ಕೂಡ ಬಹಳ ಚರ್ಚೆ ಆಗ್ತಾ ಇದೆ. ನಾಳೆ ಹೋಗ್ತಿರುವಂತಹ ಸಭೆ ಅಂದರೆ ನಾಳೆ ದೆಹಲಿಗೆ CM ಸಿದ್ದರಾಮಯ್ಯ DK ಶಿವಕುಮಾರ್ ಹೋಗ್ತಿದ್ದಾರೆ. ಜುಲೈ 10ರಂದು ಒಂದು ಮಹತ್ವದ ಸಭೆಯನ್ನು ಹೈಕಮಾಂಡ್ ನಾಯಕರು ಕರೆದಿರುವಂಥದ್ದು. AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, KC ವೇಣುಗೋಪಾಲ್, ಸುರ್ಜೇವಾಲಾ ಸಮ್ಮುಖದಲ್ಲಿ ಸಭೆ ನಡೆಯಲಿದೆ. ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಜೊತೆಗೆ ವಿಧಾನ ಪರಿಷತ್ನ ಕೆಲವೊಂದಿಷ್ಟು ಬಾಕಿ ಸ್ಥಾನಗಳು, DCM ಹುದ್ದೆಗಳ ನೇಮಕ ವಿಚಾರ, ಅದರ ಜೊತೆಗೆ KPCC ಅಧ್ಯಕ್ಷ ಸ್ಥಾನದ ಒಂದು ಬದಲಾವಣೆ ಆಗತ್ತಾ ಅನ್ನುವಂಥದ್ದು ಕೂಡ ಭಾಳ ಚರ್ಚೆ ಆಗ್ತಿರುವಂಥದ್ದು. ವಿದ್ಯಾ, ಓಕೆ, ಧನ್ಯವಾದ ಡೀಟೇಲ್ಸ್ಗೆ.